ಮಹಾಭಾರತ ಯುದ್ಧ ನಡೆಯುವ ಮುನ್ನ ಕೃಷ್ಣ ಕರ್ಣನನ್ನು ಭೇಟಿ ಮಾಡಿ ಅವನ ಜನ್ಮ ರಹಸ್ಯವನ್ನು ಹೇಳುವರು. ಅವನು ಪಾಂಡವರುಗಳ ಅಣ್ಣನೆಂದು ಮತ್ತು ಕುಂತಿಯ ಹಿರಿಯ ಮಗನೆಂದು ಹೇಳುತ್ತಾರೆ. ಯುದ್ಧ ಮುಗಿದ ನಂತರ ಹಸ್ತಿನಾಪುರದ ಚಕ್ರವರ್ತಿಯನ್ನಾಗಿ ಕರ್ಣನನ್ನು ಸಿಂಹಾಸನಕ್ಕೇರಿಸುವುದಾಗಿಯೂ ಇದಕ್ಕೆ ಧರ್ಮವನ್ನರಿತ ಯುಧಿಷ್ಠಿರನು ಒಪ್ಪಿಕೊಳ್ಳುವುದಾಗಿಯೂ ಹೇಳುವರು. ಹಿರಿಯವನು ಅರಸನಾಗುವುದು ತಾನೇ ಧರ್ಮ. ಅದರಿಂದ ನೀನು ನಿನ್ನ ಸಹೋದರರ ಪರವಾಗಿ ನಿಲ್ಲಬೇಕು. ಅಧರ್ಮವನ್ನು ಮಾಡಿದಂತಹ ದುರ್ಯೋಧನನ ಪರವಾಗಿ ನಿಲ್ಲಬೇಡ. ಧರ್ಮವನ್ನು ನೆಲೆಗೊಳಿಸು ಎಂದು ಕೃಷ್ಣ ಕರ್ಣನಿಗೆ ಹೇಳುವರು. ಅದಕ್ಕೆ ಕರ್ಣನು, ನನ್ನ ತಾಯಿ ನಾ ಹುಟ್ಟಿದಾಗಲೇ ನನ್ನನ್ನು ನದಿಯಲ್ಲಿ ತೇಲಿಬಿಟ್ಟಳು. ನಾನು ಕ್ಷತ್ರಿಯನಲ್ಲವೆಂದು ದ್ರೋಣಾಚಾರ್ಯರು ನನಗೆ ವಿದ್ಯೆಯನ್ನು ಕಲಿಸಲು ನಿರಾಕರಿಸಿದರು. ಪರಶುರಾಮರು ನನಗೆ ವಿದ್ಯೆಯನ್ನು ಕಲಿಸಿದರೂ ನಾನು ಬ್ರಾಹ್ಮಣನಲ್ಲ ಕ್ಷತ್ರಿಯನೆಂದು ಹೇಳಿ ನಾನು ಕಲಿತ ವಿದ್ಯೆಯು ಮರೆಯುವಂತೆ ಶಾಪವನ್ನಿಟ್ಟರು. ಒಂದು ಹಸುವು ಆಕಸ್ಮಿಕವಾಗಿ ನನ್ನ ಬಾಣಕ್ಕೆ ತುತ್ತಾಗಿ ಸಾವನ್ನಪ್ಪಿತು. ಅದರ ಮಾಲೀಕರು ಆ ತಪ್ಪಿಗಾಗಿ ನನ್ನನ್ನು ಶಪಿಸಿದರು. ದ್ರೌಪದಿಯ ಸ್ವಯಂವರದಲ್ಲಿ ಒಬ್ಬ ರಥಸಾರಥಿಯ ಮಗನೆಂಬುದಕ್ಕಾಗಿ ನಾನು ಅವಮಾನಿಸಲ್ಪಟ್ಟೆನು. ನನ್ನ ತಾಯಿ ಕುಂತಿಯೂ ಸಹ ಕೊನೆಯಲ್ಲಿ ತಮ್ಮ ಮತ್ತುಳಿದ ಮಕ್ಕಳನ್ನು ಕಾಪಾಡಲು ಮಾತ್ರವೇ ನನ್ನನ್ನು ಹುಡುಕಿ ಬಂದಳು. ಹೀಗೆ ನನ್ನ ಸುತ್ತಮುತ್ತಲಿರುವ ಎಲ್ಲರಿಂದಲೂ ನಾವು ವಂಚಿಸಲ್ಪಟ್ಟಾಗ ದುರ್ಯೋಧನನ ಸ್ನೇಹ ಪ್ರೀತಿಯ ಮೂಲಕ ಮಾತ್ರವೇ ನನಗೆಲ್ಲವೂ ದೊರಕಿತು. ಹೇಗಿರಲು ನಾನವನ ಪರವಾಗಿ ನಿಲ್ಲುವುದು ಹೇಗೆ ತಪ್ಪಾಗುತ್ತದೆ ಎಂದು ಕೇಳುವನು. ಅದಕ್ಕೆ ಕೃಷ್ಣನು, ಕರ್ಣ, ನಾನೊಂದು ಸೆರೆಯಲ್ಲಿ ಹುಟ್ಟಿದೆನು. ನನ್ನ ಜನನಕ್ಕೂ ಮುನ್ನವೇ ಮರಣವು ನನ್ನನ್ನು ಕಾಯುತ್ತಲಿತ್ತು. ನಾ ಹುಟ್ಟಿದ ದಿನದಂದೇ ನನ್ನ ತಂದೆ ತಾಯಿಗಳಿಂದ ದೂರವಾದೆನು. ನೀನೋ ಚಿಕ್ಕ ವಯಸ್ಸಿನಿಂದಲೂ ರಥಗಳು, ಕುದುರೆಗಳು, ಬಿಲ್ಲು ಬಾಣಗಳಂತಹ ಶಬ್ದದಿಂದ ಬೆಳೆದಿರುತ್ತೀಯ. ಆದರೆ ನಾನು ದನದ ಕೊಟ್ಟಿಗೆಯಲ್ಲಿ ಸಗಣಿ ಗಂಜಲಗಳ ಮಧ್ಯೆ ಬೆಳೆದೆನು. ನಡೆಯಲು ಆರಂಭಿಸುವ ಮುನ್ನವೇ ನನ್ನನ್ನು ಕೊಲ್ಲಲು ಹಲವಾರು ಪ್ರಯತ್ನಗಳು ನಡೆದವು. ಒಳ್ಳೆಯ ವಿದ್ಯಾಭ್ಯಾಸವಿಲ್ಲ, ಯುದ್ಧ ವಿದ್ಯೆ ಕಲಿತೇ ಇಲ್ಲ. ಆದರೆ ಎಲ್ಲರೂ ನಾನೇ ನಡೆಯುವ ಎಲ್ಲಾ ತೊಂದರೆಗಳಿಗೂ ಕಾರಣ ಎಂದರು. ನೀವುಗಳೆಲ್ಲ ಗುರುಗಳೊಂದಿಗೆ ವಿದ್ಯಾಭ್ಯಾಸವನ್ನು ಕಲಿಯಲು ಆರಂಭಿಸಿದಾಗ ನಾನು ಯಾವ ವಿದ್ಯೆಯನ್ನೂ ಕಲಿಯಲು ಹೋಗಲಿಲ್ಲ. ನನ್ನ 16ನೇ ವಯಸ್ಸಿನಲ್ಲಿ ಮಾತ್ರವೇ ಗುರುಕುಲಕ್ಕೆ ಸೇರಿದೆ. ನೀವು ನೀವಿಚ್ಛಿಸಿದ ಹೆಣ್ಣನ್ನು ವಿವಾಹವಾದಿರಿ. ಆದರೆ ನಾನು ನಾ ಪ್ರೀತಿಸಿದ ಹುಡುಗಿಯನ್ನು ವಿವಾಹವಾಗದೆ ನನ್ನನ್ನು ಪ್ರೀತಿಸಿದ ಹುಡುಗಿಯರನ್ನು ಮಾರಣಾಂತಿಕ ಜನರಿಂದ ಕಾಪಾಡಿ ವಿವಾಹ ಮಾಡಿಕೊಂಡೆನು. ಜರಾಸಂಧನಿಂದ ನನ್ನ ಪ್ರಜೆಗಳನ್ನು ಕಾಪಾಡಲು ಯಮುನಾ ನದಿಯ ತೀರದಲ್ಲಿದ್ದ ನನ್ನ ಸಂಪೂರ್ಣ ಸಮೂಹದೊಂದಿಗೆ ಇರುವ ಸ್ಥಳದಿಂದಲೇ ದೂರ ಹೋಗಬೇಕಾಯಿತು. ಜೀವಿಸಿದ ಸ್ಥಳವನ್ನು ಬಿಟ್ಟು ಬೇರೆ ಜಾಗಕ್ಕೆ ಓಡಿ ಹೋದ ನಾನೊಬ್ಬ ಹೇಡಿ. ದುರ್ಯೋಧನ ಯುದ್ಧದಲ್ಲಿ ಗೆದ್ದರೆ ನಿನಗೆ ಆಸ್ತಿ, ಐಶ್ವರ್ಯ, ಸಂಪತ್ತು, ರಾಜ್ಯ ಎಲ್ಲವೂ ಸಿಗುವುದು. ಆದರೆ ಪಾಂಡವರೊಂದಿಗೆ ಸೇರಿ ನಾ ಯುದ್ಧ ಮಾಡಿದರೆ ನನಗೇನು ಸಿಗುವುದು? ಕೃಷ್ಣನೇ ಈ ಯುದ್ಧಕ್ಕೆ ಕಾರಣವೆಂಬ ಆರೋಪ ಮಾತ್ರವೇ ಉಳಿಯುವುದು. ಕರ್ಣ, ಒಂದು ವಿಷಯವನ್ನು ನೆನಪಿಡು. ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಸವಾಲುಗಳಿದ್ದೇ ಇರುತ್ತದೆ. ಜೀವನ ಯಾವಾಗಲೂ ಸುಲಭವಾಗಿಯೂ ಸಾಧಾರಣವಾಗಿಯೂ ಇರುವುದಿಲ್ಲ. ನಮ್ಮ ಮನಸ್ಸಾಕ್ಷಿಯಂತೆ ಧರ್ಮದ ಪರವಾಗಿ ನಿಲ್ಲುವುದೇ ಸರಿಯಾದ ಆಯ್ಕೆ. ಜೀವನದಲ್ಲಿ ನಾವೆಷ್ಟು ಬಾರಿ ಯಾಮಾರಿಸಲ್ಪಟ್ಟೆವು, ಎಷ್ಟು ಬಾರಿ ಅವಮಾನಿಸಲ್ಪಟ್ಟೆವು, ಎಷ್ಟು ಬಾರಿ ನಾವು ಬೀಳುವೆವು ಎಂಬುದು ಮುಖ್ಯವಲ್ಲ. ಆ ಸಮಯದಲ್ಲಿ ನಾವು ಹೇಗೆ ಏಳುವೆವು ಎಂಬುದೇ ಮುಖ್ಯ. ನಮ್ಮ ಜೀವನದಲ್ಲಿ ನಡೆಯುವ ತಪ್ಪುಗಳು ನಮ್ಮನ್ನು ತಪ್ಪಾದ ದಾರಿಯಲ್ಲಿ ಹೋಗುವ ಅಧಿಕಾರವನ್ನು ನೀಡಲಿಲ್ಲ. ಎಂದಿಗೂ ಮರೆಯಬೇಡ ಕರ್ಣ, ಜೀವನವೆಂಬುದು ಒಂದು ದಾರಿ. ಆ ದಾರಿಯಲ್ಲಿ ಕೆಲವು ಸಮಯದಲ್ಲಿ ಕಲ್ಲು ಮುಳ್ಳುಗಳಿಂದ ಮಾತ್ರವೇ ತುಂಬಿರಬಹುದು. ಅದನ್ನು ದಾಟುವುದು ನಾವಿಡುವ ಹೆಜ್ಜೆಗಳಿಂದಲೇ ಹೊರತು ನಮ್ಮ ಪಾದರಕ್ಷೆಗಳಿಂದಲ್ಲ ಎಂದು ಕೃಷ್ಣ ಕರ್ಣನಿಗೆ ಅರ್ಥೈಸುವರು. ನೋಡಿದರಲ್ಲ ಸ್ನೇಹಿತರೆ, ಜಗದೋದ್ಧಾರಕನಾದ ಆ ಭಗವಂತನಿಗೆ ಕಷ್ಟಗಳು, ಆರೋಪಗಳು ತಪ್ಪಿತ್ತಲ್ಲ. ಇನ್ನು ಸಾಮಾನ್ಯ ಮನುಷ್ಯರಾದ ನಮ್ಮನ್ನು ಸುಮ್ಮನೆ ಬಿಟ್ಟಿದೆ ಈ ವಿಧಿ. ಜೀವನದಲ್ಲಿ ಎಂತಹ ಕಷ್ಟಗಳು, ಆರೋಪ, ಆಪಾದನೆಗಳು ಬಂದರೂ ನಮ್ಮ ಯೋಚನೆ ನ್ಯಾಯಯುತವಾಗಿದ್ದರೆ ಯಾರಿಗೂ ಹೆದರದೆ ಧರ್ಮದ ದಾರಿಯಲ್ಲಿ ಮುಂದುವರಿಯೋಣ. ಸಾಗುವ ದಾರಿಯಲ್ಲಿ ಅಲ್ಲಲ್ಲಿ ಸ್ವಲ್ಪ ಕಲ್ಲು ಮುಳ್ಳುಗಳಿದ್ದರೂ ಅದನ್ನು ದಾಟಿದ ನಂತರ ಹೂವಿನ ಹಾಸಿಗೆಯೇ ಸಿಗಬಹುದು. ಅಲ್ಪಕಾಲದ ಕಷ್ಟಕ್ಕಾಗಿ ದೀರ್ಘಕಾಲದ ಸುಖವನ್ನು ಕಳೆದುಕೊಳ್ಳುವುದು ಬೇಡ. ಇಂದಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇಂತಹ ಅನೇಕ ಉತ್ತಮ ವಿಡಿಯೋಗಳಿಗಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದುವೇ ನಿಮ್ಮ ಪ್ರೋತ್ಸಾಹ. ಧನ್ಯವಾದ.